ಶ್ರೀ ಎಸೆತ ಪ್ರಕರಣದ ಆರೋಪಿ ರಾಕೇಶ್ ಕಿಶೋರ್ ಬಂಧನಕ್ಕೆ ಆಗ್ರಹ. ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಪ್ರಕರಣದ ಆರೋಪಿ ರಾಕೇಶ್ ಕಿಶೋರ್ ಎಂಬ ವಕೀಲರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸಿರುಗುಪ್ಪ ತಾಲೂಕು ಸರ್ವಧರ್ಮೀಯರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದಿಂದ ಮಾನ್ಯ ರಾಷ್ಟ್ರಪತಿಯವರಿಗೆ ಶಿರಸ್ತೇದಾರ ಸಿದ್ಧಾರ್ಥ ಕಾರಂಜಿ ಅವರ ಮೂಲಕ ಮನವಿ ಸಲ್ಲಿಸಲಾಯಿತು. ಸಂಘದ ಗೌರವಾಧ್ಯಕ್ಷ ಬಿಎಂ ಸತೀಶ್ ಮಾತನಾಡಿ, ದೇಶದ ಪರಮೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಯಾಗಿ ಕೆಲಸ ಮಾಡುತ್ತಿರುವ ರಾಕೇಶ್ ಕಿಶೋರ್ ಸರ್ವೋಚ್ಚ ನ್ಯಾಯಾಧೀಶರ ಮೇಲೆ ಮಾಡಿರುವ ಅಪಮಾನ ಇಡೀ ದೇಶಕ್ಕೆ ಮಾಡಿದ ಅಪಮಾನವಾಗಿದೆ ಎಂದು ತಿಳಿಸಿದರು. ಅಧ್ಯಕ್ಷ ಡಾಕ್ಟರ್ ಕೊಡ್ಲೆ ಮಲ್ಲಿಕಾರ್ಜುನ ಮಾತನಾಡಿ, ರಾಕೇಶ್ ಕಿಶೋರ್ ಎನ್ನುವ ವಕೀಲರು ಶ್ರೀ ವಿಷ್ಣುವಿನ ಮೂರ್ತಿ ಭಗ್ನಗೊಂಡಿದ್ದು ಮರುಸ್ಥಾಪನೆಗಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ನ್ಯಾಯಾಲಯದಲ್ಲಿ ತನಗೆ ಹಿನ್ನಡೆಯಾದಲ್ಲಿ ಬೇರೆ ಒಂದು ಪೀಠಕ್ಕೆ ಅರ್ಜಿ ಸಲ್ಲಿಸಬಹುದಾಗಿತ್ತು. ಆದರೆ ದಲಿತ ಸಮುದಾಯದ ವ್ಯಕ್ತಿಯೊಬ್ಬರು ಮುಖ್ಯ ನ್ಯಾಯಮೂರ್ತಿಯ ಪೀಠದಲ್ಲಿ ಕೂತು ನ್ಯಾಯ ಕೊಡುವುದು ಒಪ್ಪಿಕೊಳ್ಳದ ಮನಸ್ಥಿತಿಯುಳ್ಳ ಮನುವಾದಿ ವಕೀಲರು ಈ ರೀತಿ ಕೃತ್ಯವನ್ನ ಎಸಗಿದ್ದು ಕೂಡಲೇ ಅವರನ್ನು ಬಂಧಿಸಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದರು. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಅಧ್ಯಕ್ಷ ಟಿ ನರಸಿಂಹ ನಾಯಕ, ಕುರುಬ ಸಮಾಜದ ಅಧ್ಯಕ್ಷ ದಮ್ಮೂರು ಸೋಮಪ್ಪ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ಕೂಡ ಪೂರ್ವಭಾವಿ ಸಭೆ ಕರೆದು ಈ ದೇಶಕ್ಕೆ ಒಂದು ಅವಮಾನ ಆಗಿದೆ. ಈ ಅವಮಾನವನ್ನು ಇಡೀ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂತಹ ಶ್ರಮವನ್ನು ನಾವೆಲ್ಲರೂ ಯುವಕರಲ್ಲಿ ಜಾಗೃತಿ ಮೂಡಿಸೋದು, ಘೋಷಣೆಗಳನ್ನ ಕೂಗೋಣ. ಜೈ ಭೀಮ್, ಜೈ ಭೀಮ್. ದೇಶದ್ರೋಹಿ ರಾಕೇಶ್ ಕಿಶೋರನಿಗೆ, ದೇಶದ್ರೋಹಿ ರಾಕೇಶ್ ಕಿಶೋರನಿಗೆ, ದೇಶದ್ರೋಹಿ ರಾಕೇಶ್ ಕಿಶೋರನಿಗೆ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಮೇ ಬಿ ನಾವೆಲ್ಲ ಘೋಷಣೆ ಕೂಗ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸರ್ವಧರ್ಮೀಯರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘ ಸಿರುಗುಪ್ಪ ಇವರಿಂದ ಮಾನ್ಯ ತಹಸೀಲ್ದಾರ್ ಸಿರುಗುಪ್ಪ ಇವರ ಮುಖಾಂತರ ದಿನಾಂಕ 6/10/2025 ಸೋಮವಾರ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿಆರ್ ಗವಾಯಿ ರವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲರು ಶೂ ಎಸೆದ ಪ್ರಕರಣದಲ್ಲಿ ಆರೋಪಿಯನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದ್ದನ್ನು ನಾನು ಈ ದಿನವೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ದಿನವೆತ್ತ ರಾಷ್ಟ್ರಪತಿಗಳು, ಭಾರತ ಸರ್ಕಾರ, ರಾಷ್ಟ್ರಭವನ್ ನವದೆಹಲಿ ಇವರಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ ಈಗೇ ದಿನವೇ ಸಲ್ಲಿಸಲಾಗುತ್ತದೆ ತಮ್ಮನ್ನು ಕೇಳಿಕೊಳ್ತೇನೆ. ಒಂದು ಇದಕ್ಕೆ ಶೂ ಎಸ್ದಾನಂದ್ರೆ ಮತ್ತು ಅವನು ಎಷ್ಟು ಮೂರ್ಖ ಇದ್ದಾನೆ. ಅವನು ವಕೀಲ ಅಂತ ಹೇಳಕ್ಕೆ ಕೂಡ ಲಾಯಕ್ಕಲ್ಲ, ಅವನು ನಾಲಾಯಕು ಅಂತ. ಇದಕ್ಕೆ ಯಾಕಂದ್ರೆ ನಾವು ಒಗ್ಗಟ್ಟಾಗಿಲ್ಲ ಅಂದರೆ ಇಂದ ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇರ್ತಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ ಮಾಡಿದ್ದು ನಮಗೆ ಎಲ್ಲ ಸಂವಿಧಾನ ಕೊಟ್ಟದಕ್ಕೆಲ್ಲ ಇಷ್ಟ ಐತಿ. ಇನ್ನು ತಿಳಿದು ನಮಗೆ ಭಾಳ ಹೀನವಾಗಿ ನಡ್ಸ್ಕೊಂತಿದಾರ. ಅವ್ರ ಮನೆ ಚಾಕ್ರಿ ಮಾಡೋಕೆ, ಅವ್ರಿಗೆಲ್ಲ ಏನು ಗುಡಿಗಾಗಲಿ ಯಾವುದಕ್ಕನ್ನಾಗಲಿ ಮಾಡೋಕೆ ನಾವು ಬೇಕು, ನಮಗೆ ಮಾತ್ರ ಕೆಳಗಿರ್ಬೇಕು, ಅವ್ರ ಮೇಲೆ ಇರಬೇಕು. ಎಷ್ಟು ಮನಸ್ಥಿತಿ ಅವ್ರದ್ದು. ಈ ಮನಸ್ಥಿತಿನ ನಾವೆಲ್ಲರೂ ಒಗ್ಗಟ್ಟಾದ್ರೇ ಅವ್ರಿಗೆ ಈ ಸಲ ಸುವಹಿಸ್ದಾನ ಇನ್ನೊಬ್ಬನು ಮಾಡೋಕ್ಕೆ ಇನ್ನೊಂದು ಯಾವುದೋ ಥರ ನಮ್ಮ ಮೇಲೆ ಅವಮಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಥರ ಆ ಮೂಮೆಂಟ್ನಲ್ಲೇ ಹೋಗಿರೋದು. ನೀವು ಗೂಡ್ಸೆ ಯಾವ ಥರ ಅವ್ರನ್ನ ಕೊಲ್ಲೇಬೇಕು ಈ ದೇಶದಲ್ಲೇ ನಂದೊಂದು ಹೆಸರು ಬರ್ತದೆ. ಇಡೀ ಹಿಂದುತ್ವ ಇರ್ತಕ್ಕಂಥ RSS ಬಜರಂಗ ಎಲ್ಲರೂ ನನ್ನ ಹೀರೋ ಮಾಡಿಬಿಡ್ತಾರೆ ಅಂತಲೇ ಹೋಗಿರೋದು ಇವನು. ಆದರೆ ಅವತ್ತಿನ ದಿನ ಬೇರೆ ಪರಿಸ್ಥಿತಿ ಆಯ್ತು, ಇವತ್ತಿನ ದಿವಸ ಬೇರೆ. ಇವತ್ತೆಲ್ಲರೂ ಕೂತ್ಕೊಂಡಿಷ್ಟು ನಾವು ವೇದಿಕೆಯಿಂದ ಖಂಡಿಸ್ಲಿಕ್ಕತ್ತೀವಿ. ಅವತ್ತು ಖಂಡಿಸ್ಲಿಕ್ಕೆ ಇರಲಿಲ್ಲ, ಗಾಂಧೀಜಿಯವರಿಗೆ ಬೆಂಬಲ ಇರಲಿಲ್ಲ. ಎಲ್ಲ ಮನವಾದಿಗಳು ತುಂಬಿಕೊಂಡಿದ್ರು. ಇದೆಲ್ಲ ನೀವು ಮಾತಾಡಿದ್ರಿ ಎಲ್ಲ ಇಲಾಖೆಗಳಾಗ. ನಮ್ಮ ನರಸಿಂಹ ನಾಯಕಣ್ಣ ಅಂತ ಮಾತಾಡಿದ್ರು, ನೀವು ಕ್ರಾಂತಿಕಾರಿಯಾಗಿ ಮಾತಾಡ್ದ. ಎಲ್ಲ ಇಲಾಖೆಗೆ ಅವರೇ ಏನಾಗ್ತದೆ ಕೆಲಸ ಎಲ್ಲದನ್ನು ತುಂಬಿಕೊಂಡು ಅವರೇ ಮಾಡ್ಕೊಳಕ್ಕೆ ಹೋದಾಗ ನಮ್ದೇನು ಉಳಿದದೆ? ನಮ್ಗೆ ಉಳಿದಿರೋದು ಒಂದೇ, ಬಾಬಾ ಸಾಹೇಬ್ರೆ ಅಂದರೆ ಶಿಕ್ಷಣ ಸಂಘಟನೆ ಹೋರಾಟ. ಶಿಕ್ಷಕರಾಗಬೇಕು ಮತ್ತು ಈ ಥರ ಸಂಘಟನೆಕರಾಗಬೇಕು, ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು. ಇವು ಮೂರೇ ಉಳಿದ್ರು ನಮಗೆ. ಎಲ್ಲದೂ ಮಾಡಿ ತಾನು ಸುಪ್ರೀಂ ಕೋರ್ಟ್ ವಕೀಲನಾಗಿ ಈ ಒಂದು ಪ್ರಾಕ್ಟೀಸ್ ಮಾಡ್ತಾರೆ. ಅಲ್ಲಿ ಪರಮೋಚ್ಚ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ರಾಕೇಶ್ ಕಿಶೋರ್. ಅವನೇನು ಸಾಮಾನ್ಯ ಮನುಷ್ಯನಲ್ಲ, ಅನಾಗರಿಕನಲ್ಲ, ವಿಚಾರವಂತನಲ್ಲಪ್ಪ ಅಂತ ಅನ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವನಲ್ಲಿ ಏನಾಗಿದೆ ಅಂತಂದರೆ ಅವನಿರ್ತಕ್ಕಂಥ ಮಾನಸಿಕ ಒಂದು ಖಿನ್ನತೆ ಅವನಿಗೆ ಈ ರೀತಿ ಮಾಡಲಿಕ್ಕೆ ಪ್ರೇರೇಪಣೆ ಮಾಡೋಕ್ಕೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂತಂದರೆ ಈ ಒಂದು
ನಮ್ಮ ಸಾರ್ವಜನಿಕ ಹಿತಾಸಕ್ತಿಗಳನ್ನು ನಾವು ಇವತ್ತು ಹೂಡ್ತೀವಿ, ಎಲ್ಲ ಹೈಕೋರ್ಟ್ನಲ್ಲಾಗಲಿ ದೇಶದ ಪರಮೋಚ್ಚ ನ್ಯಾಯಾಲಯದಲ್ಲಾಗಲಿ. ಅದು ಸಾರ್ವಜನಿಕರಿಗೆ ಹಿತಗ ಆಗಿರ್ತಕ್ಕಂಥ ವಿಚಾರಗಳನ್ನು ಮಾತ್ರ ನಾವು ಕ್ವಶನ್ ಮಾಡ್ತಕ್ಕಂಥ ಒಂದು ಅದು PIL ಅಂತ ಕರೀತಾರೆ. ಆದರೆ ಇದು ಈ ಒಂದು ರಾಕೇಶ್ ಕಿಶೋರ್ ತಗೊಂಡಂಥ ವಿಚಾರ ಬಹಳ ಕ್ಷುಲ್ಲಕವಾದಂಥ ವಿಚಾರ. ಇದು ನಮಗೆ ಈ ಸ್ವತಂತ್ರದಲ್ಲಿ ಇರ್ತಕ್ಕಂಥ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರನೇ ಅಲ್ಲ. ಯಾಕಂತ ಹೇಳ್ತಾ ಇದ್ದಾರೆ ಅಂದರೆ ಅತಿ ಸುಮಾರು 700-600 ವರ್ಷಗಳ ಹಿಂದೆ ನಡೆದಂಥ ಕೃತ್ಯವನ್ನು ಅದನ್ನು ಏನಾಗಿದೆ ಅವತ್ತಿನ ದಿವಸ ಅಂತಂದರೆ, ಮೊಘಲರು ಆಡಿರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಪ್ರದೇಶದಲ್ಲಿರ್ತಕ್ಕ ಗುಜರಾವಲ್ಲಿರ್ತಕ್ಕಂಥ ದೇವಸ್ಥಾನಗಳು ಏನೆಲ್ಲ ಶಿಲ್ಪಗಳು ಕೆತ್ತನೆಗಳಿದ್ವಲ್ಲ, ನಮ್ಮ ಕೊಳ್ಳೆ ಮಲ್ಲಿಕಾರ್ಜುನ ಹೇಳಿದಂಗೆ ಅವನ್ನು ಬಯಲಿಗೆ ತಂದಿದ್ದು ನಮ್ಮ ಕನ್ನಿಂಗ್ಹ್ಯಾಮ್ ಅಂತ ವ್ಯಕ್ತಿ ಬ್ರಿಟಿಷ್ ಸರ್ಕಾರದಲ್ಲಿದ್ದಾಗ. ಆ ಒಂದು ವಿಚಾರದಲ್ಲಿ ಆವತ್ತಿನ ದಿವಸ ಏನಾಗಿತ್ತು ನಮಗೆ ಗೊತ್ತಿಲ್ಲ, ಅಲ್ಲಿರ್ತಕ್ಕಂಥ ವಿಷ್ಣು ಮೂರ್ತಿಯನ್ನು ಭಗ್ನಗೊಳಿಸಿದ್ದಾರೆ ಅಂತ. ಆ ಒಂದು ವಿಚಾರನ ಎತ್ತಿ ಇದು ಸಾರ್ವಜನಿಕ ಹಿತಾಸಕ್ತಿ ಐತೆ, ಇದನ್ನು ನೀವು ತಗೊಳ್ಬೇಕು, ಪರಿಗಣಿಸಬೇಕು, ಮತ್ತೆ ಒಂದು ಹೊಸದಾಗಿ ಮೂರ್ತಿ ಕಟ್ಟಿಸ್ಲಿಕ್ಕೆ ನೀವು ಸರ್ಕಾರಕ್ಕೆ ಆದೇಶ ಕೊಡಬೇಕಂತೇಳಿ ಆ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಹೂಡಿರ್ತಾರೆ ರಾಕೇಶ್ ಕಿಶೋರ್. ಇದೇ ವೇಳೆ ವಿವಿಧ ಸಮಾಜ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರಾದ ಎನ್ ಕರಿಬಸಪ್ಪ, ಕೆ ನಾಗಪ್ಪ, ದರ್ಗಪ್ಪ, ಬಿ ಸಣ್ಣರಾಮಯ್ಯ, ಶಿವಶಂಕರ, ಹುಸೇನಪ್ಪ, ಗಾಳೆಪ್ಪ, ಎಚ್ ಗಣೇಶ್, ಟಿ ಯಲ್ಲಪ್ಪ, ಖಾಸಿಂ, ಶಿವಕುಮಾರ್, ಬಿಎಲ್ ಈರಣ್ಣ, ರಾಮಾಂಜಿನಿ, ಎಚ್ ಹನುಮಂತಪ್ಪ ಸೇರಿದಂತೆ ಇನ್ನಿತರ ಪ್ರಗತಿಪರ ಮತ್ತು ದಲಿತ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229363